ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಬಿಸ್ನೆಸ್ ಸ್ಟಡೀಸ್ ಫಸ್ಟ್ PUC LBA ಟೆಸ್ಟ್ 1ನ ಕ್ವಶನ್ ಪೇಪರ್ ಏನಿದೆ ವಿತ್ ಆನ್ಸರ್ಸ್ ಹೇಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ಇನ್ಫಾರ್ಮೇಷನ್ ಆಲ್ರೆಡಿ ಗೊತ್ತಿರುತ್ತೆ. 2026-27 ಆ್ಯನ್ಯುವಲ್ ಎಕ್ಸಾಮಲ್ಲಿ ಫಸ್ಟ್ PUC ಸ್ಟೂಡೆಂಟ್ಸ್ ಆಗಿರ್ಬೋದು, ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಸೊ PUC ಸ್ಟೂಡೆಂಟ್ಸು ಆ್ಯನ್ಯುವಲ್ ಎಕ್ಸಾಮಲ್ಲಿ ಗುಡ್ ಸ್ಕೋರ್ನ ಮಾಡಬೇಕು. ಹಾಗೂ ಆ್ಯನ್ಯುವಲ್ ಎಕ್ಸಾಮು ಯಾವ ರೀತಿಯಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಭಯ ಬೇಡ. ಪ್ರತಿ ಎವ್ರಿ ಮಂತು ಟೆಸ್ಟ್ಗಳನ್ನ ಅವರು ಕಂಡಕ್ಟ್ ಮಾಡಿ ಟೆಸ್ಟ್ ಬರೆದು ಸ್ಟೂಡೆಂಟ್ಸಿಗೆ ಏನಾಗಿರುತ್ತೆ, ಕ್ಲೀನಾಗಿ ಪ್ರಾಕ್ಟೀಸ್ ಆಗಿರುತ್ತೆ. ಸೊ ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೂಡ ಗುಡ್ ಸ್ಕೋರ್ನ ಮಾಡಬಹುದು. ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೆ ಎಕ್ಸಾಮ್ನ ಹೇಗೆ ಬರೀಬೇಕು ಅಂತ. ಎವ್ರಿ ಮಂತು ಎಕ್ಸಾಮ್ ಬರೆಯೋದ್ರಿಂದ ಕ್ವಶನ್ ಪೇಪರ್ ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ನಾಲೆಡ್ಜ್ ಸಿಗುತ್ತೆ. ಹಾಗಾಗಿ ಬೋರ್ಡ್ ಅವ್ರು ಏನು ಮಾಡಿದ್ದಾರೆ, ನಿಮ್ಮ ಒಂದು ನಾಲೆಡ್ಜನ್ನ ಇಂಪ್ರೂವ್ ಮಾಡಬೇಕು, PUC ರಿಸಲ್ಟಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು, ನಿಮಗೆಲ್ರಿಗೂ ಕೂಡ ಒಂದು ಎಕ್ಸಾಮ್ ಅನ್ನೋ ಆ ಒಂದು ಭಯ ಏನಿದೆ ಆ ಭಯ ಹೋಗಬೇಕು. ಎಲ್ರಿಗೂ ಕೂಡ ಎಕ್ಸಾಮ್ ಈಸಿ ಇರುತ್ತೆ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಈ ರೀತಿಯಾಗಿ ನೀವು ಎಕ್ಸಾಮಿಗೆ ಪ್ರಿಪ್ರೇಷನ್ನ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಎವ್ರಿ ಸಬ್ಜೆಕ್ಟು, ಪ್ರತಿಯೊಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಎವ್ರಿ ಮಂತು, ಪ್ರತಿ ತಿಂಗಳು ಒಂದೊಂದು ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡಬೇಕು. ಒಂದೊಂದು ವಿಷಯಕ್ಕೂ 10 ಟೆಸ್ಟ್ಗಳು ನಡೆಯುತ್ತೆ. LBA ಟೆಸ್ಟ್ 1, ಟೆಸ್ಟ್ 2 ಅಂತ ಹೇಳ್ಕೊಂಡು 10 ಟೆಸ್ಟ್ಗಳು ನಡೆಯುತ್ತೆ. ಓಕೆನಾ? ಇವಾಗ ಆಲ್ರೆಡಿ LBA ಟೆಸ್ಟ್ 2 ಕೂಡ ನಿಮಗಾಗಿದೆ. ಅಂದರೆ ನಿಮಗೇನಾಗುತ್ತೆ, ಪ್ರತಿಯೊಂದು ಟೆಸ್ಟಿನ ಪೇಪರಲ್ಲಿ ಬರುವಂತಹ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಕ್ವಶನ್ಸ್ ಬರುತ್ತೆ. ಎಕ್ಸಾಮ್ ಪ್ಯಾಟ್ರನ್ ಅಂತೂ 100% ನಿಮಗೆ ಗೊತ್ತಿದೆ. MCQ ಕ್ವಶನ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸ್ ಆಗಿರಬಹುದು, 1 ಮಾರ್ಕಿನ 1 ವರ್ಡ್ ಕ್ವಶನ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಕ್ವಶನ್ಸು. ನೆಕ್ಸ್ಟು ಸೆಕ್ಷನ್ C, ಸೆಕ್ಷನ್ D ಬಂದಾಗ ಬಿಸ್ನೆಸ್ ಸ್ಟಡೀಸು 4, 8, ಎಕನಾಮಿಕ್ಸು 4, 6, ಅಕೌಂಟ್ಸು 6, 12, ಪೊಲಿಟಿಕಲ್ ಸೈನ್ಸು 5, 10, ಸೋಷಿಯಾಲಜಿ 5, 10. ಈ ರೀತಿ ಲಾಂಗ್ ಕ್ವಶನ್ಸ್ಗಳಾಗಿರ್ಬೋದು. ಹೇಗೆ ಬರುತ್ತೆ, ಯಾವ್ದು ಇಂಪಾರ್ಟೆಂಟು ಅಂತ ಹೇಳ್ಕೊಂಡು ನಿಮಗೊಂದು ಐಡಿಯಾ ಬರುತ್ತೆ. ಇವಾಗ ನಿಮಗೆ ಡೌಟು, LBA ಟೆಸ್ಟಲ್ಲಿ ಕೇಳೋ ಕ್ವಶನ್ಸ್ಗಳಿಗೆ ಹೇಗೆ ಪ್ರಿಪೇರ್ ಆಗಬೇಕು. ನಿಮಗೆ ಇವಾಗ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ. ನಾವು LBA ಟೆಸ್ಟಲ್ಲೂ ಕೂಡ 30 ಮಾರ್ಕ್ಸಿಗೆ ಗುಡ್ ಸ್ಕೋರ್ನೇ ಮಾಡಬೇಕು. 40 ಮಾರ್ಕ್ಸಿಗೆ ನಡೆಯೋ ಟೆಸ್ಟಲ್ಲೂ ಗುಡ್ ಸ್ಕೋರ್ ತೊಗೊಳ್ಬೇಕು. ಮಿಡ್ ಟರ್ಮಲ್ಲೂ ಒಳ್ಳೆ ಮಾರ್ಕ್ಸ್ ಬೇಕು. ಆ್ಯನ್ಯುವಲ್ ಎಕ್ಸಾಮಲ್ಲಂತೂ ಬೇಕೇ ಬೇಕು. ಹಾಗಾದರೆ ನಾವು ಯಾವ ಸೋರ್ಸನ್ನು ಸ್ಟಡಿ ಮಾಡಬೇಕು ಅನ್ನೋದು ತುಂಬಾ ಕನ್ಫ್ಯೂಷನ್ ಇರುತ್ತೆ ಮಕ್ಕಳೇ. ನಿಮಗೆ ಏನೂ ಇಲ್ಲ, ಸಿಂಪಲ್. ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕ್ ಏನಿದೆ ಅದರಲ್ಲಿ ನೀವು ಕ್ವಶನ್ಸ್ಗಳಿಗೆ ರೆಡಿ ಆದರೆ ಆಯಿತು. ಅದರಲ್ಲಿರುವಂಥ ಕ್ವಶನ್ಸು ಅದು ಎಲ್ಲಿ ಸಿಗುತ್ತೆ, ಬೋರ್ಡ್ ವೆಬ್ಸೈಟಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದು ಬಿಟ್ಟರೆ ನನ್ನ ಚಾನಲಲ್ಲಿ ಪ್ರತಿ ಚಾಪ್ಟರಿಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ನಾನು ಚಾಪ್ಟರ್ ವೈಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಕೌಂಟೆನ್ಸಿ, ಬಿಸ್ನೆಸ್ಸು, ಎಕನಾಮಿಕ್ಸು, ಹಿಸ್ಟ್ರಿ. ಅಕೌಂಟೆನ್ಸಿ, ಬಿಸ್ನೆಸ್ಸು, ಎಕನಾಮಿಕ್ಸು, ಹಿಸ್ಟ್ರಿ, ಈ 4 ಸಬ್ಜೆಕ್ಟ್ಸ್ ಅಂತೂ ಕಂಪ್ಲೀಟಾಗಿ ನಿಮಗೆ ಸಿಗುತ್ತೆ. ಎಕನಾಮಿಕ್ಸ್ ಅಂತೂ ಅಷ್ಟು ಅಪ್ಡೇಟ್ ಆಗೋಗ್ಬಿಟ್ಟಿದೆ. ನಿಮಗೆ ಪ್ರಾಬ್ಲಮ್ ಆಗಿರ್ಬೋದು, ಥಿಯರಿ ಟಾಪಿಕ್ ಆಗಿರ್ಬೋದು, ಎಲ್ಲವೂ ಕೂಡ. ಹಾಗಾಗಿ ಇಲ್ಲಿವರೆಗೂ ಯಾರ್ಯಾರು ವೀಡಿಯೋಸ್ಗಳನ್ನ ವಾಚ್ ಮಾಡಿಲ್ಲ, ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡಿದ್ದೀರಿ, 1 ಟೈಮ್ ಚೆಕ್ ಮಾಡಿ ಎಕನಾಮಿಕ್ಸ್ ಏನೇನು ಕಾನ್ಸೆಪ್ಟ್ ಇದೆ ಎಲ್ಲ ನೋಡ್ಕೊಳ್ಳಿ. ಏನಾದರೂ ವಿಡಿಯೋ ಇಷ್ಟ ಆಯಿತು, ಅದರಿಂದ ನೀವೇನಾದರೂ ಕಲ್ತ್ರಿ, ನಿಮಗೆ ಈ ಚಾನಲಿಂದ ಏನಾದರೂ ಹೆಲ್ಪ್ ಆಗ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನನ್ನ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಈ ವಿಡಿಯೋನ ನೀವೇನಾದರೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಿ ಮಕ್ಕಳೇ. ಓಕೆನಾ? ಇವಾಗ ಹಾಗಾದರೆ LBA ಟೆಸ್ಟಿಗೆ ಸಂಬಂಧಪಟ್ಟಾಗೆ ಯಾವ್ಯಾವ ವಿಡಿಯೋ ಹಾಕಿದ್ದೀನಿ ಅಂತ ಹೇಳಿದರೆ, ಅಕೌಂಟೆನ್ಸಿ ಕಂಪ್ಲೀಟ್ ಆನ್ಸರ್ ಹಾಕಿದ್ದೀನಿ. ಓಕೆನಾ? ಕಂಪ್ಲೀಟ್ ಆನ್ಸರು ಅಕೌಂಟೆನ್ಸಿ ವಾಚ್ ಮಾಡಿ. ಸೊ ಬಿಸ್ನೆಸ್ ಸ್ಟಡೀಸ್ ಕ್ವಶನ್ನು ಆನ್ಸರು 2 ಹೇಳ್ತೀನಿ, ಕ್ಲೀನಾಗಿ ನೋಡ್ಕೊಳ್ಳಿ. ಓಕೆ? MCQ questions: the occupation in which people work for others and get remunerated in return is known as ಅಂತ ಕೇಳಿದ್ದಾರೆ. ಸೊ ನಾವು ಬಿಸ್ನೆಸ್ ಆ್ಯಕ್ಟಿವಿಟೀಸ್ನ 3 ಟೈಪ್ಸಲ್ಲಿ ಡಿವೈಡ್ ಮಾಡ್ತೀವಿ. ಎಂಡ್ವರೆಗೂ ವಿಡಿಯೋನ ವಾಚ್ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಆಗುವಂತಹ ಟಾಪಿಕ್ಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ 100% ಶ್ಯೂರ್ ಬರುವಂಥದ್ದು. ಓಕೆನಾ? ಸೊ ನಾನೇನು ಹೇಳ್ತಾ ಇದ್ದೆ, ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆರ್ ಡಿವೈಡೆಡ್ ಇಂಟು 3 ಟೈಪ್ಸ್ ಅಂತ ಹೇಳಿದೆ. ಫಸ್ಟ್ ಒನ್ ಈಸ್ ಬಿಸ್ನೆಸ್ ಆಗಿರಬಹುದು, ಸೆಕೆಂಡ್ ಒನ್ ಈಸ್ ಪ್ರೊಫೆಷನ್ ಆಗಿರ್ಬೋದು, ಥರ್ಡ್ ಒನ್ ಈಸ್ ಎಂಪ್ಲಾಯ್ಮೆಂಟ್ ಆಗಿರ್ಬೋದು. ಸೊ ನೀವು 8 ಮಾರ್ಕ್ಸಿಗೆ ಬಿಸ್ನೆಸ್, ಪ್ರೊಫೆಷನ್, ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರೆ ಏನು, ಅದರ ಮೀನಿಂಗು, ಅದರ ಡಿಫ್ರೆನ್ಸನ್ನು ನೋಡ್ಕೊಳ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಯಾವ ರೀತಿ ಬರೀಬೇಕು ಬಿಸ್ನೆಸ್ಸು, ಪ್ರೊಫೆಷನು, ಎಂಪ್ಲಾಯ್ಮೆಂಟಿಗೆ ಡಿಫ್ರೆನ್ಸಸ್ ಅಂತ ಹೇಳಿದ್ರೆ, ಜಸ್ಟ್ ಒಂದು ನನ್ನ ಸ್ಟೂಡೆಂಟೇ ಬರೆದಿರುವಂತಹ ನೋಟ್ಸಿನ ಒಂದು ಆನ್ಸರ್ನ ನಾನು ನಿಮಗೆ ಶೋ ಮಾಡ್ತೀನಿ. ಆ ರೀತಿ ನೀವು ಬರ್ಕೊಂಡು ಹೋಗಬೇಕಾಗತ್ತೆ. ಇದು ಬಿಸ್ನೆಸ್ಸು, ಪ್ರೊಫೆಷನು, ಎಂಪ್ಲಾಯ್ಮೆಂಟಿನ ಡಿಫ್ರೆನ್ಸಸ್ಸು. ನೋಡಿದ್ರಾ? ನೀವು LBA ಪೇಪರ್ ನೋಡಕ್ಕೆ ಬಂದರೂ ಕೂಡ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೂ ಇಂಪಾರ್ಟೆಂಟ್ ಟಾಪಿಕ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಹಾಗಾಗಿ ಯಾವ ವೀಡಿಯೋಸ್ಗಳನ್ನು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಇದು 8 ಡಿಫ್ರೆನ್ಸನ್ನು ನಾನು ಬರ್ಸಿರ್ತೀನಿ. ರೀಸನ್ ಏನು ಅಂತ ಹೇಳಿದ್ರೆ,
4 ಮಾರ್ಕ್ಸಿಗೆ ಕೇಳಿದ್ರೆ 4 ಡಿಫ್ರೆನ್ಸ್ ಬರೆದ್ರೆ ಸಾಕು. 8 ಮಾರ್ಕ್ಸಿಗೆ ಕೇಳಿದ್ರೆ 8 ಡಿಫ್ರೆನ್ಸನ್ನು ಮಕ್ಕಳು ಬರೀಲಿ ಅನ್ನೋ ಕಾರಣಕ್ಕೆ 8 ಡಿಫ್ರೆನ್ಸನ್ನು ಬರ್ಸಿರ್ತೀನಿ. ಸೊ ನೀವು ಇದನ್ನು ಪ್ರಿಪೇರ್ ಆಗ್ಬೋದು. ನಿಮ್ಮ ಹತ್ರ ಸೋರ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಇದಕ್ಕೆ ಪ್ರಿಪೇರ್ ಆಗ್ಬೋದು. ಓಕೆನಾ? ಹಾಗಾದರೆ ಈ ಚಾಪ್ಟ್ರಲ್ಲಿ ಇನ್ನೊಂದು ಟಾಪಿಕ್ ಇರಬೇಕಲ್ಲ, ವೆರಿ ಇಂಪಾರ್ಟೆಂಟು, ಎಕ್ಸಾಮಿಗೆ ಕೇಳುವಂಥದ್ದು ಯಾವುದು ಅಂತ ಹೇಳಿದ್ರೆ, ಹೌದು, ನೀವು ಗೆಸ್ ಮಾಡ್ತಿದ್ದೀರಲ್ಲ, ಅದೇ ಟೈಪ್ಸ್ ಆಫ್ ಇಂಡಸ್ಟ್ರೀಸ್ ಚಾರ್ಟು, ಅದರ ಎಕ್ಸ್ಪ್ಲನೇಷನು ವೆರಿ 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 ಇಂಪಾರ್ಟೆಂಟು. ಆ ಒಂದು ಕ್ವಶನ್ನು ಈ ಟೆಸ್ಟ್ ಪೇಪರಲ್ಲೂ ಕವರ್ ಆಗಿರೋದ್ರಿಂದ ನೆಕ್ಸ್ಟು ಈ ವಿಡಿಯೋ ಎಂಡಲ್ಲಿ ನಾನು ಅದಕ್ಕೆ ಆನ್ಸರ್ನ ಶೋ ಮಾಡ್ತೀನಿ. ಓಕೆನಾ? ಸೆಕೆಂಡ್ ಒನ್, ಬಿಸ್ನೆಸ್ ರಿಸ್ಕ್ ಈಸ್ ನಾಟ್ ಲೈಕ್ಲಿ ಟು ಅರೈಸ್ ಡ್ಯೂ ಟು ಅಂತ ಕೊಟ್ಟಿದ್ದಾರೆ. ಗುಡ್ ಮ್ಯಾನೇಜ್ಮೆಂಟ್. ಬಿಸ್ನೆಸ್ ರಿಸ್ಕ್ ಅನ್ನೋ ಕಾನ್ಸೆಪ್ಟು ಇಂಪಾರ್ಟೆಂಟು. ಬಿಸ್ನೆಸ್ ರಿಸ್ಕ್ ಅಂತ ಹೇಳಿದ್ರೆ ಏನು? ನಾವು ಆಲ್ರೆಡಿ ಹೇಳ್ತೀವಲ್ವಾ, ರಿಸ್ಕ್ ಆ್ಯಂಡ್ ಬಿಸ್ನೆಸ್ ಆ್ಯಂಡ್ ರಿಸ್ಕ್ ಆರ್ ದ ಟೂ ಫೇಸಸ್ ಆಫ್ ಒನ್ ಕೈಂಡ್. ಬಿಸ್ನೆಸ್ ಅಂದ್ರ ಮೇಲೆ ಅದರಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. ವಿತೌಟ್ ರಿಸ್ಕ್ ನಾವು ಯಾವ ಬಿಸ್ನೆಸ್ಸನ್ನು ನಾವು ಫಾರ್ಮ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ರಿಸ್ಕನ್ನು ಫೇಸ್ ಮಾಡ್ತೀರಿ ಅನ್ನೋದಾದರೆ, ನಾವು ರಿಸ್ಕನ್ನು ಏನೇ ಕಷ್ಟ ಬಂದರೂ ನಾವು ಫೇಸ್ ಮಾಡ್ತೀವಿ, ಏನೇ ಪ್ರಾಬ್ಲಮ್ ಬಂದರೂ ನಾವು ಫೇಸ್ ಮಾಡ್ತೀವಿ ಅನ್ನೋರು ಮಾತ್ರ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಎಂಪ್ಲಾಯ್ಮೆಂಟಲ್ಲಿ ಅಂಥ ರಿಸ್ಕ್ ಇರೋದಿಲ್ಲ ನಿಮಗೆ. ಯಾಕಂತ ಹೇಳಿದ್ರೆ ದ ಆಕ್ಯುಪೇಷನ್ ಇನ್ ವಿಚ್ ಪೀಪಲ್ ವರ್ಕ್ ಫಾರ್ ಅದರ್ಸ್ ಅಂತ ಇದೆ. ನಾವು ಬೇರೆಯವರಿಗಾಗಿ ಕೆಲಸವನ್ನು ಮಾಡಿದ್ರೆ ಅದನ್ನೇನಂತ ಕರಿತೀವಿ? ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ನಮ್ಮ ಓನ್ ಪರ್ಪಸ್ಸಿಗೆ, ನಮ್ಮ ಡೆವಲಪ್ಮೆಂಟಿಗೆ, ನಮ್ಮ ಗ್ರೋತಿಗೆ, ನಮ್ಮ ನೇಮು ಫೇಮಿಗೆ ನಾವೇನಾದರೂ ಬಿಸ್ನೆಸ್ಸನ್ನು ಮಾಡಿದ್ರೆ ದಟ್ ಈಸ್ ಬಿಸ್ನೆಸ್ಸು. ಸರ್ವಿಸನ್ನು ಪ್ರೊವೈಡ್ ಮಾಡಬೇಕು. ಅದಕ್ಕೆ ಫೀಸ್ ಅಂತ ನಾವು ಕಲೆಕ್ಟ್ ಮಾಡಿಕೊಂಡ್ರೂ ಕೂಡ ಸರ್ವಿಸೇ ಮೇನ್ ಮೋಟಿವ್ ಆಗಿರುವಂಥದ್ದು ಪ್ರೊಫೆಷನ್ ಆಗಿರುತ್ತೆ. ಅದೇ ರೀತಿ ರಿಸ್ಕ್ ಇರುವಂಥ ಬಿಸ್ನೆಸ್ಸು ಇದ್ದೇ ಇರುತ್ತೆ. ಬಿಸ್ನೆಸ್ ರಿಸ್ಕ್ ಯಾಕೆ ಬರುತ್ತೆ, ಫ್ಯಾಕ್ಟರ್ಸ್ಗಳು ಏನೇನು ಅನ್ನೋ ಕಾನ್ಸೆಪ್ಟನ್ನು ನೋಡ್ಕೊಳ್ಬೇಕು. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಬಂದಾಗ ಮಕ್ಕಳೇ, ಡ್ಯಾಶ್ ಆಕ್ಟಿವಿಟೀಸ್ ಆರ್ ದೋಸ್ ಹ್ಯೂಮನ್ ಆಕ್ಟಿವಿಟೀಸ್ ವಿಚ್ ಆರ್ ಅಂಡರ್ಟೇಕನ್ ಟು ಅರ್ನ್ ಎ ಸೋರ್ಸ್ ಆಫ್ ಲೈವ್ಲಿಹುಡ್ ಅಂತ ಇದೆ. ಆನ್ಸರ್ ಎಕನಾಮಿಕ್. ಬಿಸ್ನೆಸ್ ಆಕ್ಟಿವಿಟೀಸ್ ಆರ್ ಕ್ಲಾಸಿಫೈಡ್ ಇಂಟು 2 ಬ್ರಾಡ್ ಕೆಟಗರೀಸ್ ಅಂತ ಇದೆ. ನಾವು ಬಿಸ್ನೆಸ್ ಆಕ್ಟಿವಿಟೀಸ್ನ 2 ಬ್ರಾಡ್ ಕೆಟಗರೀಸಲ್ಲಿ ಸ್ಟಡಿ ಮಾಡ್ತೀವಿ. ಫಸ್ಟ್ ಒನ್ ಈಸ್ ಇಂಡಸ್ಟ್ರಿ, ಸೆಕೆಂಡ್ ಒನ್ ಈಸ್ ಕಾಮರ್ಸ್. ಓಕೆನಾ? ಇಂಡಸ್ಟ್ರಿಯಲ್ಲೂ ಬೇರೆ ಬೇರೆ ಟೈಪ್ಸ್ಗಳು ಬರುತ್ತೆ. ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರಿ, ಟರ್ಷಿಯರಿ ಇಂಡಸ್ಟ್ರಿ, ಈ ರೀತಿ ಬರ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ. ನೆಕ್ಸ್ಟು, ಪ್ರಾಫಿಟ್ ಈಸ್ ದ ಡ್ಯಾಶ್ ಫಾರ್ ರಿಸ್ಕ್ ಟೇಕಿಂಗ್ ಅಂತ ಇದೆ. ನೀವೇನಾದರೂ ರಿಸ್ಕ್ ತಗೊಳ್ತಾ ಇದ್ದೀರಿ, ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದರ ರಿವಾರ್ಡು ಪ್ರಾಫಿಟ್ ಆಗೇ ಆಗಿರುತ್ತೆ, ಪ್ರಾಫಿಟ್ ಬಂದೇ ಬರುತ್ತೆ. ನೆಕ್ಸ್ಟು, ಮ್ಯಾಥ್ ದ ಫಾಲೋಯಿಂಗ್ ಕ್ವಶನಿಗೆ ಬಂದರೆ, ಪ್ರೊಫೆಷನ್ ಈಸ್ ದ ಎಕನಾಮಿಕ್, ಒನ್ ಆಫ್ ದ ಎಕನಾಮಿಕ್ ಆಕ್ಟಿವಿಟಿ. ಇನೋವೇಷನ್ ಈಸ್ ದ objective of modern business. Physical facilities are machines and equipment and building etc. ನೆಕ್ಸ್ಟು 1 ಮಾರ್ಕಿನ ಕ್ವಶನ್ಸು. ವಾಟ್ ಈಸ್ ಟ್ರೇಡ್ ಅಂತ ಕೇಳಿದ್ದಾರೆ. ನೆಕ್ಸ್ಟು, ಸ್ಟೇಟ್ ಎನಿ ಒನ್ ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್ ಅಂತ ಕೇಳಿದ್ದಾರೆ. ಓಕೆನಾ? ಇವಾಗ ನಿಮಗಿಲ್ಲಿ ನೋಡ್ಕೊಳ್ಳಿ, ಈ LBA ಟೆಸ್ಟಲ್ಲಿ, ಫಸ್ಟ್ ಟೆಸ್ಟಲ್ಲಿ ಕವರ್ ಆಗಿರುವಂಥ ಚಾಪ್ಟರ್ 1 ಮಾತ್ರ. ಬಿಸ್ನೆಸ್ಸು, ಟ್ರೇಡು ಆ್ಯಂಡ್ ಕಾಮರ್ಸು. ಸಮ್ ಟೈಮ್ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ 2 ಚಾಪ್ಟರು ಕವರ್ ಆಗುತ್ತೆ, 3 ಚಾಪ್ಟರು ಕವರ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ 1 ಚಾಪ್ಟರೇ ಬರ್ಬೋದು. ಸೊ ಇದು ಒಂದೇ ಚಾಪ್ಟರ್ ಕೇಳಿರೋದ್ರಿಂದ ವಾಟ್ ಈಸ್ ಟ್ರೇಡ್ ಅಂತ ಕೇಳಿದ್ದಾರೆ. ಸೊ ನೀವೇನು ಮಾಡಬೇಕು? ಟ್ರೇಡಿಗೆ ಮೀನಿಂಗ್ನ ಬರಿಬೇಕು. 1 ಮಾರ್ಕಿಗೆ ಎಷ್ಟು ಬೇಕೋ ಅಷ್ಟು ಮೀನಿಂಗ್ನ ಬರೆದ್ರೆ ಸಾಕು. ಟ್ರೇಡ್ ಮೀನ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಈಸ್ ಕಾಲ್ಡ್ ಟ್ರೇಡ್ ಅಂತ ಬರಿಬಹುದು. ನೆಕ್ಸ್ಟು, ಸ್ಟೇಟ್ ಎನಿ ಒನ್ ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್ ಅಂತ ಕೇಳಿದರೆ ಯಾವುದಾದ್ರೂ ಬರಿಬಹುದು. ನ್ಯಾಚುರಲ್ ಕಾಸಸ್ಸು, ಎಕನಾಮಿಕ್ ಕಾಸಸ್ಸು, ಬೇಕಾದಷ್ಟು ಕಾಸಸ್ಗಳಿದೆಯಲ್ಲ, ಸೊ ಅದರಲ್ಲಿ ಫ್ಲಡ್ಸ್ ಅಂತ ಬರಿಬಹುದು. ದಿಸ್ ಈಸ್ ನ್ಯಾಚುರಲ್ ಕಾಸ್. ಓಕೆನಾ? ನೆಕ್ಸ್ಟು 2 ಮಾರ್ಕ್ಸಿನ ಕ್ವಶನ್ನ ಏನು ಕೇಳಿದ್ದಾರೆ ನೋಡಿ. ಪಾರ್ಟ್ ಬಿ ಅಲ್ಲಿ ವಾಟ್ ಈಸ್ ಕಾಮರ್ಸ್ ಅಂತ ಕೇಳಿದ್ದಾರೆ. ಎಗೈನ್ ನಾನು ಎಕ್ಸ್ಪ್ಲೈನ್ ಮಾಡಲ್ಲ, ಇದೆಲ್ಲ ಟಾಪಿಕ್ಕು ಕೂಡ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆನ್ಸರ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ನೀವಿಲ್ಲಿ ಬರ್ಕೊಳ್ಬಹುದು. ವಾಟ್ ಈಸ್ ಕಾಮರ್ಸ್ ಅಂತ 2 ಮಾರ್ಕ್ಸಿಗೆ ಕೇಳಿದರೆ ಕಾಮರ್ಸ್ ಮೀನಿಂಗ್ನ ಬರೆದು ಕಾಮರ್ಸಲ್ಲಿ ಬರೋ 2 ಟೈಪ್ಸನ್ನು ಬರಿಬೇಕು. ಸೊ ಈ ರೀತಿ ಬರೆಯೋದ್ರಿಂದ ಗುಡ್ ಸ್ಕೋರ್ ಮಾಡಬಹುದು. ನೆಕ್ಸ್ಟು, ಸ್ಟೇಟ್ ಎನಿ 2 ಆಕ್ಸಿಲರೀಸ್ ಟು ಟ್ರೇಡ್ ಅಂತ ಕೇಳಿದರೆ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ನು, ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಬರಿಬಹುದು. ನೆಕ್ಸ್ಟ್, ವಾಟ್ ಈಸ್ ಬಿಸ್ನೆಸ್ ರಿಸ್ಕ್ ಮೀನಿಂಗ್ ಕೇಳಿದರೆ ಬಿಸ್ನೆಸ್ ರಿಸ್ಕ್ ಈಸ್ ದ ಪಾಸಿಬಿಲಿಟಿ ಆಫ್ ಲಾಸ್ ಅರೈಸಿಂಗ್ ಫ್ರಮ್ ಅನ್ಸರ್ಟನಿಟಿ. ಸೊ 2 ಹೇಳಿದ್ರ ಮೇಲೆ ಕಾಮರ್ಸ್ ಒಂದ್ಸಲ ಹೇಳ್ಬಿಡ್ತೀನಿ. ಕಾಮರ್ಸ್ ಈಸ್ ಅ ಪಾರ್ಟ್ ಆಫ್ ಬಿಸ್ನೆಸ್ activity which is concerned with the exchange of goods and services. It includes 2 types of activities. First one is trade, second one is auxiliaries to trade. Next ಆದ್ರ ಮೇಲೆ ಪಾರ್ಟ್ ಸಿ ಯಲ್ಲಿ 4 ಮಾರ್ಕ್ಸಿನ ಕ್ವಶನ್ಸ್ನ ಈ ಒಂದು ಟೆಸ್ಟಲ್ಲಿ ಕೇಳಲಿಲ್ಲ. ಇಲ್ಲಿಲ್ಲ ನೋಡಿ, ಪಾರ್ಟ್ ಸಿ ಇಲ್ಲ ನಿಮಗೆ. LBA ಟೆಸ್ಟಲ್ಲಿ ಪಾರ್ಟ್ ಸಿ 4 ಮಾರ್ಕ್ಸಿನ ಕ್ವಶನ್ನ ಕೇಳಿಲ್ಲ, ಡೈರೆಕ್ಟಾಗಿ 8 ಮಾರ್ಕ್ಸಿನ ಕ್ವಶನ್ನ ಕೇಳಿದ್ದಾರೆ.
ಹಾಗಾದರೆ ಈ ಚಾಪ್ಟ್ರಲ್ಲಿ ಪಾರ್ಟ್ ಸಿಗೆ ಬರುವಂಥ ಕ್ವಶನ್ಸ್ಗಳಿದಾವ ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ಪಾರ್ಟ್ ಸಿಯಲ್ಲಿ ಕೇಳುವಂಥದ್ದು ನಿಮಗೆ ಇಂಡಸ್ಟ್ರಿ ಬರುತ್ತಲ್ಲ ಚಾರ್ಟು, ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅದು ಕೂಡ 4 ಮಾರ್ಕ್ಸಿಗೆ ಬರುವಂಥದ್ದು. ಬಿಸ್ನೆಸ್ಸು, ಪ್ರೊಫೆಷನು, ಎಂಪ್ಲಾಯ್ಮೆಂಟು ಇದು ಕೂಡ 4 ಡಿಫ್ರೆನ್ಸಸ್ನ ಅಲ್ಲಿ ಕೇಳಬಹುದು. ಆ್ಯಂಡ್ ಆಬ್ಜೆಕ್ಟಿವ್ಸ್ನು ಕೂಡ ಸಮ್ ಟೈಮ್ಸ್ 4 ಮಾರ್ಕ್ಸಿಗೆ ರೈಸ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟು ಬಿಸ್ನೆಸ್ಸಿನ ಫೀಚರ್ಸ್ ಆಗಿರ್ಬೋದು, ಬಿಸ್ನೆಸ್ಸಿನ ಇಂಪಾರ್ಟೆನ್ಸ್ ಆಗಿರ್ಬೋದು, ಇದನ್ನೆಲ್ಲ ಕೇಳುವಂಥದ್ದು. ಇಲ್ಲಿಗ ಸದ್ಯಕ್ಕೆ ಪಾರ್ಟ್ ಡಿ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ವಾಟ್ ಈಸ್ ಬಿಸ್ನೆಸ್, ಎಕ್ಸ್ಪ್ಲೈನ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದರೆ ನೀವು ಆನ್ಸರ್ನ ಬರೆಯುವಾಗ ಬಿಸ್ನೆಸ್ ಮೀನಿಂಗ್ನ ಬರ್ಕೊಳ್ಬೇಕು. ಬಿಸ್ನೆಸ್ ಈಸ್ ಆನ್ ಎಕನಾಮಿಕ್ ಆಕ್ಟಿವಿಟಿ ಕನ್ಸರ್ನ್ ವಿತ್ ದ ಪ್ರೊಡಕ್ಷನ್ ಅಂಡ್ ಸೇಲ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂಡರ್ಟೇಕನ್ ಫಾರ್ ದ ಪರ್ಪಸ್ ಆಫ್ ಅರ್ನಿಂಗ್ ಪ್ರಾಫಿಟ್ ಬೈ ಸ್ಯಾಟಿಸ್ಫೈಯಿಂಗ್ ಹ್ಯೂಮನ್ ನೀಡ್ಸ್ ಅಂತ ಬರೆದು ಏನೇನು ಫೀಚರ್ಸ್ ಇದೆ, ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅದನ್ನು ಒನ್ ಟೈಮ್ ಬರ್ಕೊಳ್ಬೇಕು. ನಾನು ಈ ರೀತಿಯಾಗಿ ಸ್ಟೂಡೆಂಟ್ಸಿಗೆ ಬರೆಸ್ತೀನಿ. ಕ್ಯಾರೆಕ್ಟರಿಸ್ಟಿಕ್ಸನ್ನು 1 by 1 ಬರ್ಕೊಂಡಾದ್ಮೇಲೆ ಇವಾಗ ಏನಾಯಿತು 7 ಪಾಯಿಂಟ್ಸ್ ಆಯಿತಾ. ಈ 7 ಪಾಯಿಂಟ್ಸನ್ನು 1 by 1 ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಸೊ ಈ ರೀತಿ ಬರೆಯೋದ್ರಿಂದ ಇದು ಲುಕ್ ಕೂಡ ಚೆನ್ನಾಗಿರುತ್ತೆ, ನಿಮಗೆ ಗುಡ್ ಸ್ಕೋರ್ ಕೂಡ ಆಗುತ್ತೆ. ಆದಷ್ಟು ಸ್ವಲ್ಪ ಚಿತ್ತಕಾಟ್ ಮಾಡೋದನ್ನು ಕಡಿಮೆ ಮಾಡಿ ನೀಟಾಗಿ ಬರೀರಿ. ಸೊ ನೀವು ಬರೆಯೋದನ್ನೇ ನೀಟಾಗಿ ಬರೀರಿ. ಎಲ್ಲರೂ ಕೂಡ ಒಂದೇ ರೀತಿ ಬರೀಲಿಕ್ಕಾಗಲ್ಲ, ನೀವು ಬರೆಯೋದನ್ನು ನೀಟಾಗಿ ಬರೆದ್ರೆ ಆಯಿತು ಅಷ್ಟೇ, ಅದರಲ್ಲಿ ಏನೂ ಇಲ್ಲ. ಓಕೆನಾ. ನೆಕ್ಸ್ಟು ಎಕ್ಸ್ಪ್ಲೈನ್ ವೇರಿಯಸ್ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಅಂತ ಕೇಳಿದರೆ ಇದು ಕೂಡ ಎಗೈನ್ ನಿಮಗೆ 8 ಮಾರ್ಕ್ಸಿನ ಕ್ವಶನ್ನೇ ಆಗಿರೋದ್ರಿಂದ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಫಸ್ಟು ಬಿಸ್ನೆಸ್ ಮೀನಿಂಗ್ನ ಬರ್ಕೊಳ್ಬಹುದು ನೀವು. ದೆನ್ ಒಂದು ಬಿಸ್ನೆಸ್ಸಿನ ಮೇನ್ ಮೋಟಿವ್ ಏನಾಗಿರುತ್ತೆ, ಆಬ್ಜೆಕ್ಟಿವ್ ಮೀನ್ಸ್ ಮೇನ್ ಮೋಟಿವ್. ದ ಮೇನ್ ಮೋಟಿವ್ ಆಫ್ ದ ಬಿಸ್ನೆಸ್ ಈಸ್ ಟು ಅರ್ನ್ ಪ್ರಾಫಿಟ್ ಆ್ಯಂಡ್ ಪ್ರೊವೈಡ್ ಸರ್ವಿಸ್, ಹೌದಲ್ವಾ. ಹಾಗಾಗಿ ಅದೇನು ಅರ್ನಿಂಗ್ ಪ್ರಾಫಿಟ್ ಪ್ರೊವೈಡಿಂಗ್ ಸರ್ವಿಸ್ ಅನ್ನೋ ಕಾನ್ಸೆಪ್ಟನ್ನ ಹೈಲೈಟ್ ಮಾಡಿ ಒಂದು ಇಂಟ್ರೊಡಕ್ಷನ್ನ ಬರ್ಕೊಂಡು ನೀವು ಆಬ್ಜೆಕ್ಟಿವ್ಸ್ನ ಬರ್ಕೊಳ್ಬೋದು. ಸೊ ಈ ಒಂದು ಟಾಪಿಕ್ಕಿಗೆ ಆಬ್ಜೆಕ್ಟಿವ್ಸು 6 ಇದೆ. ಆ 6 ಆಬ್ಜೆಕ್ಟಿವ್ಸ್ನ ಒನ್ಸ್ ಅಗೇನ್ ಪಾಯಿಂಟ್ ಬೈ ಪಾಯಿಂಟ್ ಬರ್ಕೊಂಡು ನೆಕ್ಸ್ಟು ಎಕ್ಸ್ಪ್ಲನೇಷನ್ನ ಕೊಡ್ತಾ ಹೋಗ್ಬೋದು. ಸೊ ನಾನು ಈ ರೀತಿಯಾಗಿ ಎಕ್ಸ್ಪ್ಲನೇಷನ್ನ ಬರ್ಸಿರ್ತೀನಿ, ಮಕ್ಕಳಿಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ನಾರ್ಮಲ್ ಆಗಿ ಅವ್ರಿಗೆ ಅರ್ಥ ಆಗೋ ರೀತಿ ಸಿಂಪಲ್ ಇಂಗ್ಲೀಷ್ ಹಾಕಿರ್ತೀನಿ ನಾನು. ಸೊ ನಿಮ್ಮ ಹತ್ರ ಸೋರ್ಸ್ ಏನಿದೆಯೋ ಆ ಸೋರ್ಸಲ್ಲಿ ಇರುವಂಥ ಆನ್ಸರ್ಗಳನ್ನು ಕೂಡ ನೀವು ನೋಡ್ಕೊಳ್ಬಹುದು. ಓಕೆನಾ. ಸೊ ಫಸ್ಟ್ PUC ಅಂತ ಹೇಳಿದಾಗ ನಾವು ಸ್ವಲ್ಪ ಥಿಂಕ್ ಮಾಡಬೇಕಾಗತ್ತೆ. ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ 1 ಇಯರ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಅಕೌಂಟ್ಸು ಬಿಸ್ನೆಸ್ಸು ತರೋ ನಾಲೆಡ್ಜ್ ಸ್ವಲ್ಪನಾದರೂ ಇರುತ್ತೆ, ಕೆಲವರಿಗೆ ತರೋ ನಾಲೆಡ್ಜ್ ಇರುತ್ತೆ. ಹಾಗಾಗಿ ಅಲ್ಲಿ ಕೊಡುವಂಥ ಎಕ್ಸ್ಪ್ಲನೇಷನಿಗೂ ಫಸ್ಟ್ PUC ಮಕ್ಕಳಿಗೆ ಹೇಳುವಂಥದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಯಾಕಂದರೆ ಜಸ್ಟ್ SLC ಮುಗಿಸ್ ಬಂದಿರ್ತೀರಿ, ಅಕೌಂಟೆನ್ಸಿ ಬಿಸ್ನೆಸ್ ಅನ್ನೋದು ನಿಮಗೆ ಫ್ರೆಶ್ ಸಬ್ಜೆಕ್ಟ್ ಆಗಿರುತ್ತೆ. ಹಾಗಾಗಿ ನೋಡ್ಕೊಳ್ಳೋದಕ್ಕೆ ಓದ್ಕೊಳ್ಳೋದಕ್ಕೆಲ್ಲ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಬರ್ಸೋವಂಥದ್ದು. ವಾಟ್ ಈಸ್ ಇಂಡಸ್ಟ್ರಿ ಅಂತ ಇದೆ, ಎಕ್ಸ್ಪ್ಲೈನ್ ವೇರಿಯಸ್ ಟೈಪ್ಸ್ ಆಫ್ ಇಂಡಸ್ಟ್ರೀಸ್ ವಿತ್ ಎಕ್ಸಾಂಪಲ್ಸ್ ಅಂತ ಇದೆ. ನೀವೇನು ಮಾಡಬೇಕು, ಇಂಡಸ್ಟ್ರಿ ಮೀನಿಂಗ್ನ ಬರ್ಕೊಳ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸಿಗೂ ಕೂಡ ವಾಟ್ ಈಸ್ ಇಂಡಸ್ಟ್ರಿ ಅಂತ ಕೇಳ್ತಾರೆ. ಹಾಗಾಗಿ ಇಂಡಸ್ಟ್ರಿ ರೆಫರ್ಸ್ ಟು ಎಕನಾಮಿಕ್ ಆಕ್ಟಿವಿಟೀಸ್ ವಿಚ್ ಆರ್ ಕನ್ಸರ್ನ್ ವಿತ್ ಕನ್ವರ್ಷನ್ ಆಫ್ ರಿಸೋರ್ಸಸ್ ಇಂಟು ಯೂಸ್ಫುಲ್ ಗೂಡ್ಸ್ ಅಂತ ಬರೆದು ಟೈಪ್ಸ್ ಆಫ್ ಇಂಡಸ್ಟ್ರೀಸ್ ಅಂತ ತಗೊಂಡು ಒಂದು ಚಾರ್ಟ್ನ ಹಾಕಬೇಕು. ನೋಡಿ ನೀಟಾಗಿ ಹಾಕಬೇಕು. Industries can be classified into 3 types: primary industry, secondary industry, tertiary industry. Then further classification, primary industry do extractive industry, genetic industry bariri. Secondary industry can be classified into again 2 types: manufacturing industry, construction industries. Finally third one is tertiary industry. ಅದನ್ನ ನೀವು ಟಚ್ ಮಾಡೋದೇನು ಬೇಡ. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಮತ್ತು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಏನು ಬರುತ್ತೆ ಅದರಲ್ಲಿ ಬರುವಂಥದ್ದನ್ನು ಟಾಪಿಕ್ಗಳನ್ನ ನೀವು ಕವರ್ ಮಾಡಬೇಕು. ಓಕೆನಾ. ಸೊ ಇಲ್ಲೊಂದು ಪಾರ್ಟ್ ಇದೆಯಲ್ಲ, ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಇದರ 4 ಟೈಪ್ಸ್ ಇದೆಯಲ್ಲ, ಇದನ್ನು ಸಪರೇಟ್ ಆಗಿ 4 ಮಾರ್ಕ್ಸಿಗೂ ಕೂಡ ಕೇಳುವಂಥ ಕ್ವಶನ್ಸ್ ಆಗಿರುತ್ತೆ. ದೆನ್ ಇದಕ್ಕೆ ಎಕ್ಸ್ಪ್ಲನೇಷನ್ ಅಂತ ಬಂದಾಗ ಈ ರೀತಿಯಾಗಿ ಎಕ್ಸ್ಪ್ಲನೇಷನ್ನ ಬರೀಬೇಕು. ಪಾಸ್ ಮಾಡಿ ಬರ್ಕೊಳ್ಳಿ ಮಕ್ಕಳೇ. ನಿಮಗೇನಾದರೂ ಎಕ್ಸ್ಪ್ಲನೇಷನ್ ನೀಡಿತ್ತು, ನಿಮ್ಮ ಹತ್ರ ಎಕ್ಸ್ಪ್ಲನೇಷನ್ ಇಲ್ಲ ಅಂತ ಹೇಳಿದ್ರೆ ಪಾಸ್ ಮಾಡಿ ಬರ್ಕೊಳ್ಳಿ. ಓಕೆನಾ. ಸೊ ಇಲ್ಲಿಗೆ ಬಿಸ್ನೆಸ್ ಸ್ಟಡೀಸು LBA 1ನಲ್ಲಿ ಏನೇನು ಕ್ವಶನ್ಸ್ಗಳಿತ್ತು ಅದಕ್ಕೆ ಆನ್ಸರ್ ಏನು ಅನ್ನೋದನ್ನು ಕಂಪ್ಲೀಟಾಗಿ ನೋಡ್ಕೊಂಡ್ರಲ್ವಾ. ಸೊ ನನ್ನ ಟೀಚಿಂಗ್ ಸಬ್ಜೆಕ್ಟ್ ಬಂದು ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ ಆಗಿರುತ್ತೆ. ಸೊ ಅಕೌಂಟ್ಸ್ ಬಿಸ್ನೆಸ್ ರಿಲೇಟೆಡ್ ಎಲ್ಲ ಟಾಪಿಕ್ಗಳನ್ನು ನಾನು ಕವರ್ ಮಾಡೇ ಮಾಡ್ತೀನಿ. ಅಫ್ಕೋರ್ಸ್ ಎಕನಾಮಿಕ್ಸು ಕೂಡ ಆಲ್ರೆಡಿ ನನ್ನ ಚಾನಲಲ್ಲಿ ಎಲ್ಲ ಅವೈಲಬಲ್ ಇದೆ. ಸೊ ನಿಮ್ಮ ಆ್ಯನುವಲ್ ಎಕ್ಸಾಮಲ್ಲಿ ಗುಡ್ ಸ್ಕೋರ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಮ್ಮ ಮೇಯ್ನ್ ಕಾನ್ಸಂಟ್ರೇಷನ್ನು ಆ್ಯನುವಲ್ ಎಕ್ಸಾಮೇ ಆಗಿರುತ್ತೆ. ನೀವು ಆ್ಯನುವಲ್ ಎಕ್ಸಾಮಲ್ಲಿ ಗುಡ್ ಸ್ಕೋರ್ ಮಾಡಬೇಕು ಅನ್ನೋದೇ ಆಗಿರುತ್ತೆ. ಹಾಗಾಗಿ ಆ್ಯನುವಲ್ ಎಕ್ಸಾಮಲ್ಲಿ ಗುಡ್ ಸ್ಕೋರ್ ಮಾಡೋದಕ್ಕೆ ನನ್ನ ಕಡೆಯಿಂದ ಏನೇನು ಸೋರ್ಸ್ಗಳನ್ನ ನಾನು ಪ್ರೊವೈಡ್ ಮಾಡಬೇಕು ಮಕ್ಕಳಿಗೆ ಅದನ್ನು ಮಾಡೇ ಮಾಡ್ತೀನಿ. ಹಾಗಾಗಿ ನೀವು ಎಗೇನ್ ಕಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನೂ ಉಳಿದಿರೋ ಸಬ್ಜೆಕ್ಟ್ಗಳನ್ನ ಹಾಕಿ ಅಂತ. ಖಂಡಿತವಾಗ್ಲೂ ಕೂಡ ನಿಮ್ಮ
ಕಾಮರ್ಸ್ ಆ್ಯಂಡ್ ಆರ್ಟ್ಸ್ ಏನೇನು ಸಬ್ಜೆಕ್ಟ್ಗಳು ಬರುತ್ತೆ ಅಷ್ಟು ಸಬ್ಜೆಕ್ಟು ಅಷ್ಟು LBA ಟೆಸ್ಟ್ಗಳಿಗೆ ವಿತ್ ಆನ್ಸರ್ಸು ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ. ಓಕೆನಾ? ಸೊ ನಿಮಗೆಲ್ಲ ಆನ್ಸರ್ಸು ಸಿಗುತ್ತೆ. ನೀವು ಒಂದು ಕಡೆ ನೀಟಾಗಿ ನೋಟ್ ಡೌನ್ ಮಾಡಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕು. ಓಕೆ, ಇವಾಗ ಅಕೌಂಟೆನ್ಸಿ ಮುಗೀತು, ಬಿಸ್ನೆಸ್ ಸ್ಟಡೀಸ್ ಮುಗೀತು, ನೆಕ್ಸ್ಟು ಎಕನಾಮಿಕ್ಸು ಆ್ಯಂಡ್ ಅಫ್ಕೋರ್ಸ್ ಬಿಸ್ನೆಸ್ ಸ್ಟಡೀಸ್ ಕನ್ನಡ ಮೀಡಿಯಂ ವ್ಯವಹಾರ ಅಧ್ಯಯನ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರಿ. ಸದ್ಯದಲ್ಲೇ ಆನ್ಸರ್ನ ಅಪ್ಲೋಡ್ ಮಾಡ್ತೀನಿ ಮಕ್ಕಳೇನ. ಓಕೆನಾ? ಓಕೆ ಆಯಿತು, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.